ಏನು ಹಾಸನ ಜನತೆಯ ಹೆಣ್ಣು ಮಕ್ಕಳ ಮಾನಹಾನಿ ಮಾಡಿರುವ ಪ್ರಕರಣ ಎಚ್ ಡಿ ದೇವೇಗೌಡ ಫ್ಯಾಮಿಲಿಯ ಎಚ್ ಡಿ ರೇವಣ್ಣನವರು ಹಾಗೂ ಪ್ರಜ್ವಲ್ ರೇವಣ್ಣವ್ರ ಮೇಲೆ ಬಂದಿದೆ. ಈಗ ನಾವು ಕೇಳೋದೊಂದೇ, ಇದೇ ಕೆಲಸನ ಪ್ರಧಾನಿ ಕುಟುಂಬದವರು ಆಗಿರೋದ್ರಿಂದ ಇದೇ ಕೆಲಸನ ತಡೆದಿದ್ದೀರಾ, ತನಿಖೆನ ನಿಧಾನಕ್ಕೆ ಮಾಡ್ತಿದ್ದೀರಾ. ಅದೇ ಈ ಕೆಲಸನ ಚಿಕ್ಕ ಪುಟ್ಟ ಜನಸಾಮಾನ್ಯವ್ರು ಮಾಡಿದ್ದು ಇದುವರೆಗೂ ಸುಮ್ಮನೆ ಇರ್ತಿದ್ರಾ? ದೊಡ್ಡವ್ರಿಗಾದರೆ ಒಂದು ನ್ಯಾಯ, ಬಡವ್ರಿಗಾದರೆ ಒಂದು ನ್ಯಾಯ ಅನ್ನೋದು ತಪ್ಪಲ್ವಾ? ಹಾಗಾದರೆ ನಮ್ಮ ಪ್ರಧಾನಿ ಮಂತ್ರಿಗಳ ಮನೆಯಲ್ಲೇ ಹೆಣ್ಮಕ್ಳಿಗೆ ಗೌರವ ಇಲ್ವಾ? ಅಥವಾ ಹೆಣ್ಮಕ್ಳಿಗೆ ಏನಂತಾರೆ ಒಂದು ಅನುಕೂಲ ಆಗೋಂಥದ್ದಾಗಲಿ ಅಥವಾ ಅವ್ರಿಗೇನೆ ಒಂದು ಜವಾಬ್ದಾರಿಯಿಂದ ಹೆಣ್ಮಕ್ಳನ್ನ ಅವರೇ ನಡೆಸ್ಕೊಳ್ಳಿಲ್ಲ ಅಂತಂದರೆ ಇನ್ಯಾರು ಹೆಣ್ಮಕ್ಳಿಗೆ ಗೌರವ ಕೊಡ್ತಾರೆ? ಹಾಗೆ ಕುಮಾರಸ್ವಾಮಿ ಅವರು ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಏನು ಹೇಳಿಕೆ ಕೊಟ್ಟರು. ನನಗೆ ಇವತ್ತಿಗೆ ನಾನು ಅವತ್ತು ಕ್ವಶನ್ ಕೇಳಿದ್ದೆ, ಸರ್ ಯಾವ ರೀತಿ ದಾರಿ ತಪ್ಪೋದು ನಿಮ್ಮ ವಿಷಯದಲ್ಲಿ ಯಾವ ಥರ ಅಂತ. ಕುಮಾರಸ್ವಾಮಿ ಅವರು ಇದನ್ನೇ ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ರು ಅಂತ ನನಗೆ ಇವತ್ತು ಅನ್ನಿಸ್ತಾ ಇದೆ. ಕುಮಾರಸ್ವಾಮಿ ಅವರು ಹೆಣ್ಮಕ್ಳು ದಾರಿ ತಪ್ಪಿದ್ದಲ್ಲ, ನಿಮ್ಮ ಮನೆಯ ಮೊಮ್ಮಗ, ನಿಮ್ಮ ಮನೆಯ ಮಗ ಹೆಣ್ಮಕ್ಳನ್ನ ದಾರಿ ತಪ್ಪಿಸ್ತಿದ್ದಾರೆ. ಅವ್ರಿಗೆ ಯಾವ ಅಧಿಕಾರಿಗಳ ಭಯನೂ ಇಲ್ವಾ? ಅಥವಾ ಯಾವ ಜನಸಾಮಾನ್ಯರ ಭಯನೂ ಇಲ್ವಾ? ಅಧಿಕಾರಿ ಏನು ಹಾಸನ ಜನತೆಯ ಹೆಣ್ಣು ಮಕ್ಕಳ ಮಾನಹಾನಿ ಮಾಡಿರು. ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಪ್ರಕರಣ ಎಚ್ ಡಿ ದೇವೇಗೌಡ ಫ್ಯಾಮಿಲಿಯ ಎಚ್ ಡಿ ರೇವಣ್ಣನವರು ಹಾಗೂ ಪ್ರಜ್ವಲ್ ರೇವಣ್ಣವ್ರ ಮೇಲೆ ಬಂದಿದೆ. ಈಗ ನಾವು ಕೇಳೋದೊಂದೇ, ಇದೇ ಕೆಲಸನ ಪ್ರಧಾನಿ ಕುಟುಂಬದವರು ಆಗಿರೋದ್ರಿಂದ ಇದೇ ಕೆಲಸನ ತಡೆದಿದ್ದೀರಾ, ತನಿಖೆನ ನಿಧಾನಕ್ಕೆ ಮಾಡ್ತಿದ್ದೀರಾ. ಅದೇ ಈ ಕೆಲಸನ ಚಿಕ್ಕ ಪುಟ್ಟ ಜನಸಾಮಾನ್ಯವ್ರು ಮಾಡಿದ್ದು ಇದುವರೆಗೂ ಸುಮ್ಮನೆ ಇರ್ತಿದ್ರಾ? ದೊಡ್ಡವ್ರಿಗಾದರೆ ಒಂದು ನ್ಯಾಯ, ಬಡವ್ರಿಗಾದರೆ ಒಂದು ನ್ಯಾಯ ಅನ್ನೋದು ತಪ್ಪಲ್ವಾ? ಹಾಗಾದರೆ ನಮ್ಮ ಪ್ರಧಾನಿ ಮಂತ್ರಿಗಳ ಮನೆಯಲ್ಲೇ ಹೆಣ್ಮಕ್ಳಿಗೆ ಗೌರವ ಇಲ್ವಾ? ಅಥವಾ ಹೆಣ್ಮಕ್ಳಿಗೆ ಏನಂತಾರೆ ಒಂದು ಅನುಕೂಲ ಆಗೋಂಥದ್ದಾಗಲಿ ಅಥವಾ ಅವ್ರಿಗೇನೆ ಒಂದು ಜವಾಬ್ದಾರಿಯಿಂದ ಹೆಣ್ಮಕ್ಳನ್ನ ಅವರೇ ನಡೆಸ್ಕೊಳ್ಳಿಲ್ಲ ಅಂತಂದರೆ ಇನ್ಯಾರು ಹೆಣ್ಮಕ್ಳಿಗೆ ಗೌರವ ಕೊಡ್ತಾರೆ? ಹಾಗೆ ಕುಮಾರಸ್ವಾಮಿ ಅವರು ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಏನು ಹೇಳಿಕೆ ಕೊಟ್ಟರು. ನನಗೆ ಇವತ್ತಿಗೆ ನಾನು ಅವತ್ತು ಕ್ವಶನ್ ಕೇಳಿದ್ದೆ, ಸರ್ ಯಾವ ರೀತಿ ದಾರಿ ತಪ್ಪೋದು ನಿಮ್ಮ ವಿಷಯದಲ್ಲಿ ಯಾವ ಥರ ಅಂತ. ಕುಮಾರಸ್ವಾಮಿ ಅವರು ಇದನ್ನೇ ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ರು ಅಂತ ನನಗೆ ಇವತ್ತು ಅನ್ನಿಸ್ತಾ ಇದೆ. ಕುಮಾರಸ್ವಾಮಿ ಅವರು ಹೆಣ್ಮಕ್ಳು ದಾರಿ ತಪ್ಪಿದ್ದಲ್ಲ, ನಿಮ್ಮ ಮನೆಯ ಮೊಮ್ಮಗ, ನಿಮ್ಮ ಮನೆಯ ಮಗ ಹೆಣ್ಮಕ್ಳನ್ನ ದಾರಿ ತಪ್ಪಿಸ್ತಿದ್ದಾರೆ. ಅವ್ರಿಗೆ ಯಾವ ಅಧಿಕಾರಿಗಳ ಭಯನೂ ಇಲ್ವಾ? ಅಥವಾ ಯಾವ ಜನಸಾಮಾನ್ಯರ ಭಯನೂ ಇಲ್ವಾ? ಅಧಿಕಾರಿ